ಗುಡ್ ಮಾರ್ನಿಂಗ್ ಎವ್ರಿವನ್. ಪ್ರಿಯ ಶಿಕ್ಷಕ ಬಂಧುಗಳೇ, ಇವತ್ತು ಮರುಸಿಂಚನ ಕಾರ್ಯಕ್ರಮದ ಅಡಿಯಲ್ಲಿ 7ನೇ ತರಗತಿ ಇಂಗ್ಲೀಷ್ನಲ್ಲಿ ಡೇ 4ನಂದು ಮಾಡಬೇಕಾದಂಥ ಆ್ಯಕ್ಟಿವಿಟೀಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇವತ್ತಿನ ಒಂದು ಆ್ಯಕ್ಟಿವಿಟೀಸ್ಗಳ ಟೈಟಲ್ ಏನಿದೆ ಅಂತಂದರೆ ಸ್ಟೋರಿ ಟೈಮ್ ಎನ್ನುವುದು ಒಂದು ಟೈಟಲ್ನ ಹೆಸರಾಗಿದೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದಾಗ ಫಸ್ಟಿಗೆ ಕಲಿಕಾ ಫಲ, ವಿದ್ಯಾರ್ಥಿಗಳು ಈ ಆ್ಯಕ್ಟಿವಿಟೀಸ್ಗಳ ಮುಖಾಂತರ ಯಾವ ಒಂದು ಸಾಮರ್ಥ್ಯವನ್ನು ಪಡಿತಾರೆ. ಸೊ ಫಸ್ಟ್ ನೋಡಿ, ಕಲಿಕಾ ಫಲ ಏನಿದೆ ಅಂತಂದರೆ ಐಡೆಂಟಿಫೈಸ್ ಕ್ಯಾರೆಕ್ಟರ್ಸ್, ಅಂದರೆ ವಿದ್ಯಾರ್ಥಿಗಳು ಕಥೆಗಳಲ್ಲಿ ಬರುವಂತಹ ಪಾತ್ರಗಳನ್ನು ಐಡೆಂಟಿಫೈ ಮಾಡ್ತಾರೆ. ಆ್ಯಂಡ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಇನ್ ಅ ಸ್ಟೋರಿ, ಕಥೆಯನ್ನು ಹಿಂದೆ ಮುಂದೆ ಕೊಟ್ಟರೆ ಅದನ್ನು ಆರ್ಡರ್ ಆಗಿ ಕಥೆಯನ್ನು ಜೋಡಿಸಲು ಸಮರ್ಥರಾಗ್ತಾರೆ. ಇದು ಏನಪ್ಪ ಅಂದರೆ ಇವತ್ತಿನ ಒಂದು ಆ್ಯಕ್ಟಿವಿಟೀಸ್ಗಳ ಕಲಿಕಾ ಫಲವಾಗಿದೆ. ಆ್ಯಕ್ಟಿವಿಟೀಸ್ನ ಟೈಟಲ್ನ ಹೆಸರು ಸ್ಟೋರಿ ಟೈಮ್. ಸೊ ಆ್ಯಕ್ಟಿವಿಟಿ 1 ಏನಿದೆ ಅಂತಂದರೆ ಲಿಸನ್ ಟು ದ ಸ್ಟೋರಿ ಆ್ಯಂಡ್ ಆನ್ಸರ್ ದ ಕ್ವಶನ್ ಗಿವನ್ ಬಿಲೋ. ಸೊ ಇಲ್ಲಿ ಕಥೆಯನ್ನು ವಿದ್ಯಾರ್ಥಿಗಳು ಕೇರ್ಫುಲ್ಲಾಗಿ ಓದಬೇಕು. ಓದಿದ ನಂತರ ಕೆಳಗೆ ನೀಡಿರುವಂಥ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರ ಕೊಡಬೇಕಾಗುತ್ತೆ. ಒಂದು ದ ಲೈನ್ ಆ್ಯಂಡ್ ದ ಮೌಸ್ ಎನ್ನುವಂತಹ ಸ್ಟೋರಿಯನ್ನು ಈ ಕಥೆಯಲ್ಲಿ ಇದೆ. ಈ ಕಥೆಯನ್ನು ಓದಿದ ನಂತರ ವಿದ್ಯಾರ್ಥಿಗಳು ಆ್ಯಕ್ಟಿವಿಟೀಸನ್ನು ಮಾಡಬೇಕಾಗುತ್ತೆ. ನೋಡಿ, ಆ್ಯಕ್ಟಿವಿಟಿ 1 ಏನಿದೆ ಅಂದರೆ ಕಥೆಯನ್ನು ಓದಿಬಿಟ್ಟು ವಿದ್ಯಾರ್ಥಿಗಳು ಏನು ಮಾಡಬೇಕು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಅರ್ಥ ಆಯ್ತಾ? ಆಮೇಲೆ ಆ್ಯಕ್ಟಿವಿಟಿ 2 ಏನಿದೆ ಅಂತಂದರೆ ಮ್ಯಾಚ್ ದ ಫಾಲೋವಿಂಗ್ ವರ್ಡ್ಸ್ ವಿತ್ ದೇರ್ ನೇಮಿಂಗ್ಸ್. ಅಂದರೆ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇದೆ. ಒಂದು ಕಡೆ ಇಂಗ್ಲೀಷ್ ವರ್ಡ್ಸ್ಗಳಿವೆ, ಇನ್ನೊಂದು ಕಡೆ ಕನ್ನಡ ವರ್ಡ್ಸ್ಗಳಿವೆ. ಪಾಸ್ ಅಂದರೆ ಏನು, ಪಂಜ. ಸ್ಕ್ರೀಮ್ ಅಂದರೆ ಕಿರುಚು. ಫಾರ್ಗಿವ್ ಅಂದರೆ ಕ್ಷಮಿಸು. ಟ್ರಬಲ್ ಅಂದರೆ ತೊಂದರೆ. ಸೊ ಮ್ಯಾಚನ್ನು ಇಲ್ಲಿ ವಿದ್ಯಾರ್ಥಿಗಳು ಮಾಡಬೇಕಾಗುತ್ತೆ. ಆಯಿತಾ? ಸೊ ಇದು ಆ್ಯಕ್ಟಿವಿಟಿ 1 ಮತ್ತು ಆ್ಯಕ್ಟಿವಿಟಿ 2. ಆ್ಯಕ್ಟಿವಿಟಿ 1ರಲ್ಲಿ ಕಥೆಯನ್ನು ಓದಿದ ನಂತರ ಶಿಕ್ಷಕರು ಮಕ್ಕಳಿಗೆ ಆ ಕಥೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ಶಿಕ್ಷಕರಾದವರು ಮಕ್ಕಳಿಗೆ ಕೇಳಬೇಕಾಗಿದೆ. ಆಮೇಲೆ ನೋಡಿ, ನೆಕ್ಸ್ಟ್ ಆ್ಯಕ್ಟಿವಿಟಿ 3ಯಲ್ಲಿ ಏನು ಮಾಡಬೇಕಾಗಿದೆ ಅಂತಂದರೆ ರೈಟ್ ದ ಇವೆಂಟ್ಸ್ ಆಫ್ ದ ಸ್ಟೋರಿ ಇನ್ ಆರ್ಡರ್ ಫ್ರಮ್ ದ ಬಾಕ್ಸಸ್ ಬಿಲೋ. ಇಲ್ಲಿ ಕಥೆಯನ್ನು ಕೊಟ್ಟಿದ್ದಾರೆ, ಅದರ ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದನ್ನು ಆರ್ಡರ್ ಆಗಿ ವಿದ್ಯಾರ್ಥಿಗಳು ಜೋಡಿಸಬೇಕು. ನೋಡಿ, ಫಸ್ಟಿಗೆ ಯಾವುದು ಬರುತ್ತೆ ಅಂತಂದರೆ ನಂಬರ್ 1 ಯಾವುದು ಬರುತ್ತೆ ಅಂದರೆ ದ ಲೈನ್ ವಾಸ್ ಸ್ಲಿಪ್ಪಿಂಗ್. ಈ ಒಂದು ಇಲ್ಲಿ ತಾವು ನೋಡ್ತಾ ಇದ್ದಾರೆ, ದ ಲೈನ್ ವಾಸ್ ಸ್ಲಿಪ್ಪಿಂಗ್, ಇದು ಫಸ್ಟಲ್ಲಿ ಬರುತ್ತೆ. ಸೆಕೆಂಡ್ ಯಾವುದು ಬರುತ್ತೆ ಅಂತಂದರೆ ನೆಕ್ಸ್ಟು ನೋಡಿ, ದ ಲೈನ್ ವಾಸ್ ಗೋಯಿಂಗ್ ಟು ಈಟ್ ದ ಮೌಸ್ ಎನ್ನುವಂಥದ್ದು. ಆಮೇಲೆ ಥರ್ಡ್ ಯಾವುದು ಬರ್ಬೋದು ವಿಚಾರ ಮಾಡಿ. ದ ಲೈನ್ ವಾಸ್ ಸ್ಲೀಪಿಂಗ್ ಆಯಿತು. ದ ಲೈನ್ ಥ್ಯಾಂಕ್ ದ ಮೌಸ್. ದ ಲೈನ್ ವಾಸ್ ಗೋಯಿಂಗ್ ಟು ಈಟ್ ದ ಮೌಸ್. ದ ಲೈನ್ ಥ್ಯಾಂಕ್ ದ ಮೌಸ್. ಆಮೇಲೆ ಲಾಸ್ಟಿಗೆ ಏನು ಬರುತ್ತೆ ಅಂತಂದರೆ ಒಟ್ಟಾರೆ ಈ ಕಡೆ ಇದೆ, ನಾನು ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಯಾವುದು ಬರ್ತಾಯಿದೆ ಅಂದರೆ ದ ಮೌಸ್ ಕಟ್ ದ ನೆಟ್ ವಿತ್ ಹಿಟ್ಸ್ ಟೀತ್. ಲಾಸ್ಟಿಗೆ ಏನಪ್ಪ ಅಂದ್ರೆ ದ ಲೈನ್ ಥ್ಯಾಂಕ್ ದ ಮೌಸ್ ಫಾರ್ ಸೇವಿಂಗ್ ಹಿಮ್. ಸೊ ಈ ರೀತಿ ಕಥೆಯ ಇನ್ಸಿಡೆಂಟ್ಸ್ಗಳನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ, ಅದನ್ನು ಆರ್ಡರ್ ಆಗಿ ಜೋಡಿಸಬೇಕಾಗುತ್ತೆ. ಆ್ಯಕ್ಟಿವಿಟಿ 4ರಲ್ಲಿ ಏನಿದೆ ಅಂತ ನೋಡಿದಾಗ ರೀಡ್ ದ ಅಬೌವ್ ಸ್ಟೋರಿ ಆ್ಯಂಡ್ ಫಿಲ್ ದ ಬಾಕ್ಸಸ್ ವಿತ್ ಸೂಟೇಬಲ್ ವರ್ಡ್ ಫ್ರೈಸಸ್ ಆರ್ ಸೆಂಟೆನ್ಸಸ್. ಇಲ್ಲಿ ಕೆಲವೊಂದು ಗ್ಯಾಪ್ಸ್ಗಳನ್ನು ಕೊಟ್ಟಿದ್ದಾರೆ, ಕಥೆಯನ್ನು ಓದ್ಬಿಟ್ಟು ಆ ಗ್ಯಾಪ್ಸ್ಗಳನ್ನು ಫಿಲ್ಅಪ್ ಮಾಡಬೇಕು. ಈ ಒಂದು ಕಥೆಯಲ್ಲಿ ಯಾವ ಕ್ಯಾರೆಕ್ಟರ್ಸ್ಗಳು ಬರುತ್ತೆ, ಲೈನ್ ಆ್ಯಂಡ್ ಮೌಸ್. ಇದನ್ನು ನಾನು ಬರೆದಿದ್ದೇನೆ. ಆ್ಯಕ್ಚುಲಿ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ಬ್ಲ್ಯಾಂಕಾಗಿ ಕೊಟ್ಟಿದ್ದಾರೆ. ಸೆಟ್ಟಿಂಗ್ ಫಾರೆಸ್ಟ್ ಅಂತ ಕೊಟ್ಟಿದ್ದಾರೆ. ದ ಪ್ರಾಬ್ಲಮ್ ಫೇಸ್ಡ್ ಬೈ ದ ಲೈನ್ ಯಾವ ಪ್ರಾಬ್ಲಮ್ ಫೇಸ್ ಮಾಡ್ತು, ಕಾಟ್ ಇನ್ ದ ಹಂಟರ್ಸ್ ನೆಟ್ಟಲ್ಲಿ ಇದು ಕ್ಯಾಚ್ ಆಗಿತ್ತು. ಸೊಲ್ಯೂಷನ್ ಏನಾಯಿತು, ದ ಮೌಸ್ ಕಟ್ ದ ನೆಟ್ ವಿತ್ ಹಿಸ್ ಟೀತ್. ಹಲ್ಲಿನಿಂದ ಅದು ಮೌಸ್ ನೆಟ್ಟನ್ನು ಕಟ್ ಮಾಡ್ತು. ಈ ಒಂದು ಸ್ಟೋರಿಯ ಮೋರಲ್ ಥೀಮ್ ಏನು ಅಂತಂದರೆ ಅ ಫ್ರೆಂಡ್ ಇನ್ ನೀಡ್ ಈಸ್ ಅ ಫ್ರೆಂಡ್ ಇನ್ ಡೀಡ್. ಅಂದರೆ ಕಷ್ಟದಲ್ಲಿ ಸಹಾಯ ಮಾಡುವವನೇ ನಿಜವಾದ ಗೆಳೆಯ ಅನ್ನೋದು ಈ ಒಂದು ಕಥೆಯ ಮೋರಲ್ ಅಂತ ನಾವು ಹೇಳ್ಬೋದು. ಸೊ ಈ ರೀತಿಯಾಗಿ 7ನೇ ತರಗತಿಯ ಒಂದು ಇಂಗ್ಲೀಷ್ನಲ್ಲಿ ಮರುಸಂಚನ ಕಾರ್ಯಕ್ರಮದಲ್ಲಿ ನಾವು ಸ್ಟೋರಿ ಟೈಮ್ ಎನ್ನುವಂಥ ಆ್ಯಕ್ಟಿವಿಟಿನ ಇವತ್ತು ಮಾಡಬೇಕಾಗಿದೆ. ಐ ಥಿಂಕ್ ಆಲ್ ಮೈ ಡಿಯರ್ teachers have understand about this. Thank you everyone. I request everyone please subscribe my YouTube channel and hit on the bell icon so that you never miss an update. Thank you.